ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಕಾಲೇಜಿನ ವಿದ್ಯಾರ್ಥಿನಿ ಎ ವಿದ್ಯಾಲಕ್ಷ್ಮಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಮಹಾವಿದ್ಯಾಲಯಕ್ಕೆ ಅವರು ಗೌರವ ತಂದಿದ್ದಾರೆ. ಧಾರವಾಡ ಜಿಲ್ಲೆಯ ಹಿರಿಮೆ ಗರಿಮೆಯನ್ನ ಹೆಚ್ಚಿಸಿದ್ದಾಳೆ. 600 ಅಂಕಗಳಿಗೆ 598 ಅಂಕವನ್ನು ಪಡೆದು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾಳೆ. ಹಿಂದಿಯೊಂದನ್ನು ಬಿಟ್ಟು ಉಳಿದೆಲ್ಲ ವಿಷಯದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದು ಹೆಗ್ಗಳಿಕೆಗೆ ಅವಳದ್ದು. ಚೌಗಲ ಶಿಕ್ಷಣ ಸಂಸ್ಥೆಯ ಪರವಾಗಿ ಅವಳಿಗೆ 1 ಲಕ್ಷ ರೂಪಾಯಿ ಹಣವನ್ನು ಕಾಣಿಕೆಯಾಗಿ ಕೊಡಲಾಗಿದೆ ಎಂದು ಸಂಸ್ಥೆಯ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ವಿದ್ಯಾನಿಕೇತನ ಕಾಲೇಜಿನ ವಿದ್ಯಾರ್ಥಿನಿ ಎ ವಿದ್ಯಾಲಕ್ಷ್ಮಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಮಹಾವಿದ್ಯಾಲಯಕ್ಕೆ ಅವರ ಪಾಲಕರಿಗೆ ಧಾರವಾಡ ಜಿಲ್ಲೆಯ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದ್ದಾರೆ. 600 ಅಂಕಗಳಿಗೆ 598 ಅಂಕಗಳನ್ನು ಪಡೆದು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಹಿಂದಿ ವಿಷಯವೊಂದನ್ನು ಬಿಟ್ಟು ಉಳಿದೆಲ್ಲ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದ ಹೆಗ್ಗಳಿಕೆ ಎ ವಿದ್ಯಾಲಕ್ಷ್ಮಿಯವರು. ಚೌಗಲ ಶಿಕ್ಷಣ ಸಂಸ್ಥೆಯ ಪರವಾಗಿ ಅವಳಿಗೆ 1 ಲಕ್ಷ ರೂಪಾಯಿ ಹಣವನ್ನು ಕೂಡ ಕಾಣಿಕೆಯಾಗಿ ನೀಡಲಾಗುತ್ತಿದೆ. ಜೊತೆಗೆ ಎ ವಿದ್ಯಾಲಕ್ಷ್ಮಿ ಪ್ರಥಮ ಸ್ಥಾನವನ್ನು ಪಡೆಯುವುದರ ಜೊತೆಗೆ ಮಹಾವಿದ್ಯಾಲಯದ 12 ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ 10 ರ್ಯಾಂಕುಗಳಲ್ಲಿ 12 ರ್ಯಾಂಕುಗಳನ್ನು ಪಡೆದುಕೊಂಡಿದ್ದಾರೆ. ಆದಿತ್ಯ ಔಸರೇಕರ್ 594, ಸಹನಾ ಇಳಿಗೇರ್ 594 5ನೇ ರ್ಯಾಂಕ್ ಅನ್ನ, ಕೃಷ್ಣ ವಡೋಲಿ ಸಂಕಲ್ಪ ಕುಂಠೆ ಅವರು 593 ಪಡೆದು 6ನೇ ರ್ಯಾಂಕ್ ಅನ್ನ, ಅನಿರುದ್ಧ ಕುಲಕರ್ಣಿ, ಶ್ರೇಯಾ ಗೌಡ, ವೈಷ್ಣವಿ ಗುರಿ 3 ವಿದ್ಯಾರ್ಥಿಗಳು 8ನೇ ರ್ಯಾಂಕ್ ಅನ್ನ, ಕಿರಣ್ ತೋಳೆ, ಸಂಮೀದ ಟಕ್ಕೆ 9ನೇ ರ್ಯಾಂಕ್ ಅನ್ನು, ರಮ್ಯಾ ಕಾಕೋಡ್, ಸಾಗರ್ ಗೌರನ್ ಅವರ್ 10ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಹೀಗೆ ಒಟ್ಟು ಚೌಗಲ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಕಾಲೇಜು 10 ಸ್ಥಾನಗಳಲ್ಲಿ 12 ವಿದ್ಯಾರ್ಥಿಗಳು ಒಟ್ಟು 619 ವಿದ್ಯಾರ್ಥಿಗಳು ಪಿಯುಸಿ ದ್ವಿತೀಯ ವರ್ಷದಲ್ಲಿ ಪರೀಕ್ಷೆಯನ್ನು ಬರೆದಿದ್ದರು. ಎಲ್ಲ 619 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಮಹಾವಿದ್ಯಾಲಯವು ಪ್ರತಿಶತ 100ರಷ್ಟು ಪರಿಣಾಮವನ್ನು ಈ ಶೈಕ್ಷಣಿಕ ವರ್ಷದಲ್ಲಿಯೂ ಕೂಡ ಪಡೆದಿದೆ. 1920, 20, 21, 21, 22, 22, 23, 23, 24 ಅಂದರೆ ಸತತ 5